ಗಿರ್ಜಾ ಈ ಮನೇಲಿ ನಿಂದು ಯಾಕೋ ಜಾಸ್ತಿ ಆಯ್ತದಲ್ಲ. ಒಂದ್ಸಲ ಹೇಳೋದು ಅರ್ಥ ಮಾಡ್ಕೊಳಕ್ಕಿಲ್ವಾ? ಅದೇ ಕಂಗೆ ಆಡ್ತಾ ಇದ್ದೀನಿ ನೀನು. ಅತಿಯಾಗಿ ಆಡ್ತಾ ಇದ್ದೀನಿ ನೀನು. ಅಲ್ಲ, ಮೊದ್ಲು ಇದ್ದ ಗಿರ್ಜಕ್ಕೂ ಈಗಿದ್ದ ಗಿರ್ಜಕ್ಕೂ ಭಾರಿ ವ್ಯತ್ಯಾಸ ಅದೇ. ಅದೇ ಕಂಗೆ ಆಡ್ತಿದ್ದೀನಿ ನೀನು ಮನೇಲಿ. ಸುಮ್ಮನೆ ಚೆನ್ನಾಗಿರಕ್ಕಿಲ್ಲ ನೋಡು. ಏನಂಗೆ ಜಗಳ ಮನೇಲಿ? ಯಾವಾಗಲೂ ಅದೇ ಜಗಳ ಆಡ್ತಾ ಇರ್ತಿದ್ದೀನಿ ನೀನು. ಅಲ್ಲ ಅದೇ ಕಂಗೆ ಆಡ್ತಿದ್ದೀರಿ ನೀವು. ಮನೆ ಅಂದಮೇಲೆ ಒಂದು ಮಾತು ಬರ್ತವೆ ಹೋಯ್ತವೆ ಅತ್ತೆ ಸೊಸೆ ನಡುವೆ. ಅವಕ್ಕೆಲ್ಲ ನೀವು ಯಾಕೆ ತಲೆ ಕೆಡ್ಸ್ಕೊಂಡಿರಿ? ಏನೋ ಬೈದಿ ಬೈದಿ ಬುದ್ಧಿ ಹೇಳ್ತೀನಿ. ನೀವು ನಿಮ್ಮ ಪಾಡಿಗೆ ನೀವು ಯಾವಾರ ಏನು ಮಾಡ್ಕೋಬೇಕು ಅಂತ ಮಾಡ್ಕೊಂಡು ಹೋಗಿ ನೀವು. ಅದು ಬಿಟ್ಬಿಟ್ಟು ಯಾವಾರದ್ದು ಇಲ್ಲಿ ಅದಕ್ಕೆ ಬಂದಿರಿ ಮನೆ ಸುದ್ದಿಗೆ ನೀವು. ನಾವೇನಾರು ಹೇಳಿದ್ವಾ ಏನಾರು ಕೇಳಿದ್ವಾ? ಅದಕ್ಕೆ ಆಡ್ತಿದ್ದೀರಿ ನೀವು. ಓ ಇದೊಳಗೆ ಚೆನ್ನಾಗಬೇಕಂತ ತಗೊಳ್ಳಿ. ಇಲ್ಲ ಸೊಸೆಯ ಅವ್ಳು ಹೇಳ್ದಂಗೆ ಅವ್ಳು ಮಾಡ್ದಂಗೆ ಅವ್ಳು ಪಾಡ್ಗಳನ್ನ ಬಿಟ್ಬಿಟ್ರೆ ಏನು ಏನು ಮನೇನ ಉದ್ಧಾರ ಮಾಡ್ಕೊ ಹೋದಾಳ? ಬುದ್ಧಿವಾದ ಹೇಳೋದು ತಪ್ಪು ಈ ಕಾಲದಲ್ಲಿ. ಭಾರಿ ಚೆನ್ನಾಗಿ ಅಂತಿದ್ದೀರಿ ಕಂತ ತಗೊಳ್ಳಿ ನೀವು. ಈ ಕಾಲದಲ್ಲಿ ಬುದ್ಧಿವಾದ ಹೇಳಿ ಮಾಡೋದು ತಪ್ಪು. ಓಹೋ ಭಾರಿ ಚಂದಾಗ ಆಡ್ತಿದ್ರಿ ಒಳಗೆ. ಏನಾಗಿದ್ದದು ನಿಮಗೆ? ಏನಾಗಿದ್ದದು ಅದಕ್ಕೆ ನಿಮಗೆ ಆಡ್ತಿದ್ದೀರಿ ನೀವು? ಏನು ಗೊತ್ತಾಯ್ತಿಲ್ವ ಜನ? ಗೊತ್ತಾಯ್ತವ? ಓ ನೀವು ಮನೇಲಿ ತಲೆ ಕೆಡ್ಸ್ಕೊಬೇಡಿ. ನೀವು ಮನೇಲಿ ನಡೆಯೋ ವಿಚಾರಕ್ಕೆ ನಾನು ಅವಳಿಗೆ ಒಂದು ಮಾತು ಬೈತೀನಿ ಹೊಡಿತೀನಿ ಬುದ್ಧಿವಾದ ಹೇಳ್ತೀನಿ. ಅದಕ್ಕೆಲ್ಲ ನೀವು ತಲೆ ಕೆಡ್ಸ್ಕೊಬೇಡಿ. ನಿಮ್ಮ ಯಾವಾರ ಏನಿದೆ ಅದು ನೋಡ್ಕೊಳ್ಳಿ. ನಾನು ಏನಾದ್ರು ಕರೆದಿದ್ದಾನೆ ಬನ್ನಿ ಬಂದುಬಿಟ್ಟು ಅದು ಮಾಡ್ಕೊಂಡೋಗಿ ಇದು ಮಾಡ್ಕೊಂಡೋಗಿ ಅಂತವ ಏನಾದ್ರು ಕರೆದಿದ್ದಾನ ಹೇಳಿ? ಏನೂ ಇಲ್ಲ ತಾನೇ. ನೀವು ಯಾಕಂತ ತಲೆ ಕೆಡ್ಸ್ಕೊತಿದ್ದೀರಿ? ಸುಮ್ಮನೆ ಮನೆ ವಿಚಾರಕ್ಕೆಲ್ಲ ನೀವು ತಲೆ ಕೆಡ್ಸ್ಕೊಬಿಡಿ. ಹೆಂಗಸ್ರ ವಿಚಾರಕ್ಕೆ ಅದಕ್ಕೆ ತಲೆ ಕೆಡ್ಸ್ಕೊಂಡಿರಿ ನೀವು. ಹೆಂಗಸ್ರ ವಿಚಾರಕ್ಕೆ ತಲೆನೇ ಹಾಕಕ್ಕೆ ಬರಬೇಡಿ ನೀವು. ಅರ್ಥ ಆಯ್ತಾ? ಹೆಂಗಸ್ರ ವಿಚಾರಕ್ಕೆ ತಲೆನೇ ಹಾಕಕ್ಕೆ ಬರಬೇಡಿ. ನಿಮ್ಮ ಪಾಡಿಗೆ ನೀವು ಇದ್ದುಬಿಟ್ಟು ನೆಮ್ಮದಿಯಿಂದ ಅಡುಗೆ ಮಾಡ್ತಾಳೆ ಉಣ್ಕಳಿ ತಿನ್ಕಳಿ ಹೊಲಕ್ಕೆ ಹೋಗಿ ವ್ಯವಹಾರ ಮಾಡ್ಕೊಂಡು ಬನ್ನಿ. ಅದು ಬಿಟ್ಬಿಟ್ಟು ನೀವು ತಲೆ ಕೆಡ್ಸ್ಕೊ ಕುತ್ಕೊಳ್ಳೋದು ಮಟ್ಟೋದು ಹಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸುಮ್ಮನೆ ಅದಕ್ಕೆ ಏನು ತಲೆ ಕೆಡ್ಸ್ಕೊ ಕುತ್ಕೊಂಡಿರಿ ನೀವು? ಇಲ್ವಾ? ನಾನು ಹೆಂಗೋ ನಾನು ಮಾಡ್ಕೊ ಹೋಗ್ತೀನಿ. ಆಗ ಬುದ್ಧಿವಾದ ಹೇಳ್ಕೊ ಹೋಗ್ತೀನಿ. ಪದೇ ಪದೇ ಬಂದ್ಬಿಟ್ಟು ನೀವು ಹಿಂಗೆಲ್ಲ ಹಿಂಸೆ ಕೊಡೋಕೆ ಹೋಗಬೇಡಿ. ಮನೇಲಿ ಏನು ನಡೀತದೆ ಅತ್ತೆ ಸೊಸೆರ ಮಧ್ಯೆ 100 ನಡೀತದೆ, 1000 ನಡೀತದೆ. ಏನು ಸೊಸೆ ಏನು ತಲೆ ಮೇಲೆ ಕೂಸ್ಕೊ ಕೂತ್ಕೊಳ್ಳೋಕ್ಕಾಗತ್ತೆ? ಅವ್ಳು ಮಾಡಿದ ತಪ್ಪನ್ನೆಲ್ಲ ಕ್ಷಮಿಸ್ಕೊಂಡು ಹೇಳ್ತೀನಿ ಬುದ್ಧಿಗೆ. ಅಂಕಲಿ ಇಂಕಲಿ ಹಿಂಗಿರು ಹಂಗಿರು ಅಂತವೆ ಮನೆ ಅಂದಮೇಲೆ. ಅದನ್ನು ಹೇಳಿದ್ರೆ ಇರೋಕ್ಕಾಗದ? ಚೆನ್ನಾಗಿ ಮಾತಾಡ್ತಿದ್ರಿ ಕಣ್ರಿ ನೀವೇ. ಅಲ್ಲ ಅವ್ಳಿಗೆ ಏನಾರು ಒಂದು ಅಂದ್ಬಿಟ್ರೆ ನೀವು ಅದಕ್ಕೆ ಅವಳು ಪರ ಮಾತಾಡ್ಕೊ ಬಂದಿರಿ ನೀವು. ತಲೆ ಮೇಲೆ ನಿಮ್ಮ ಕೂರ್ಸ್ಕೊಬಿಟ್ರೆ ಹೆಚ್ಕೊಬಿಡ್ತಾಳೆ ಅಷ್ಟೇ. ಅದಕ್ಕೆ ಅವಳು ಭಾರಿ ಹೆಚ್ಕೊಂಡಿರೋದು ನೀವಿದ್ದೀರಿ ಅಂತವ. ನನಗೆ ಉಲ್ಟಾ ತಿರ್ಗಾ ಮಾತಾಡ್ತಾಳೆ ಅವತ್ತು. ನಮ್ಮ ಅಪ್ಪನ ಮನೆಗೆ ಹಂಗೆ ಅಂತಿದ್ದೀರಿ ಹಿಂಗೆ ಅಂತಿದ್ದೀರಿ ಹಂಗೆ ಹಿಂಗೆ ಅಂತ ಏನು ಇರಬಾರ್ದಾರ ಹೇಳೋದ್ನ ಇರೋದನ್ನೇ ಹೇಳಿದ್ದು. ನಿಮ್ಮ ಅಪ್ಪ ಕುಡ್ಕ ಏನು ಇಲ್ದಿದ್ದವ್ರು ಹಂಗೆ ಹಿಂಗೆ ಅಂತವ. ಅದಕ್ಕೆ ಏನು ಗಂಡನಿಗೆ ಹೇಳಿ ಏನೇನು ರಂಪ ಮಾಡಕ್ಬಿಟ್ಟಾಳೆ ರಂಪವ. ಎರ್ಸಿ ಹಿಂಗಿಲ್ದಿರ ಅವಳು ನೋಡು. ಇನ್ನೇನಾರು ಕಸ ಕರಿ ಮಾಡಿ ಇದ್ಬಿಟ್ಟು ಅವ್ರ ಅಪ್ಪ ಅಮ್ಮ ನೆಟ್ಟಿಗೆ 4 ಸಮಕ್ಕೆ ಬದುಕ್ಬಿಟ್ಟಿದ್ರೆ ಇನ್ನೂ ಬೇರೆ ಅವಳು ಈಗಲೇ ಹೇಳೋಕ್ಕಾಯ್ತಿಲ್ಲ. ಭಾರಿ ಹುಟ್ಟು ಚಾಡ್ಕೋರಿ. ಅಲ್ಲಿಂದ ಇಲ್ಲಿಗೆ ಹಾಕೋದು ಇಲ್ಲಿಂದ ಅಲ್ಲಿಗೆ ಹಾಕೋದು ಬರೀ ಕಿತಾಕತಿ ಅಂತೇಳಿಗೆ ನೀವು ಹೋಗಿ ಹೋಗಿ ಸಪೋರ್ಟ್ ಮಾಡ್ತಾ ಕೂತಿರ್ತಿದ್ದೀರಲ್ಲ ನೀವು. ಬುಡಿ ನೀವೇ ಯಾಕತ್ತೆ ಅವಳನ್ನ ತಲೆ ಮೇಲೆ ಕೂತ್ಕೊ ಕೂತಿರೋದು. ರವಿನೂ ಹಂಗೆ ಆಡೋಕ್ಕಿಲ್ಲ. ರವಿನೂ ಎಲ್ಲಿ ಇರಿಸ್ಬೇಕು ಅವಳನ್ನ ಅಲ್ಲಿ ಇರ್ತಾನೆ. ನೀವೇ ಏನು ಅವ್ಳಿಗೆ ಸಪೋರ್ಟ್ ಮಾಡೋದೇನು ಸೊಸೆ ಸೊಸೆ ಅಂತ ಹಿಂಗಿಲ್ದಾರೆ ಸೊಸೆಯ? ಇನ್ನು ಯಾರು ಅಕ್ಕಪಕ್ಕದಲ್ಲಿ ಸೊಸೆಯನ್ನ ಬಾಳಿಸ್ತಾ ಇಲ್ವಾ? ನೀವು ಒಬ್ಬರೇ? ಸುಮ್ಮನೆ ನನಗೆ ಕೋಪ ತಿಸ್ಬೇಡಿ ನೀವು. ನೀವು ತಲೆನೇ ಹಾಕ್ಬೇಡಿ ಕಣ್ರಿ. ಆಚೆ ಅವರ ಎಷ್ಟಿರೋದು ನೋಡ್ಕೊಳ್ಳಿ. ಇನ್ನು ನನ್ನ ಅವ್ಳು ಬೈಯೋ ವಿಚಾರ ಮಾತಾಡೋ ವಿಚಾರ ಏನು ತಲೆ ಹಾಕ್ಬೇಡಿ. ಎತ್ತಿ ಕಪಾಲಕ್ಕೆ ಬಾರಿಸ್ಬಿಡ್ತೀನಿ. ಏನು ನೀನು ಯಾಕೋ ಜಾಸ್ತಿ ಆಗ್ಬಿಟ್ಟಿದ್ದಿಲ್ಲ, ಅತಿ ಆಗ್ಬಿಟ್ಟಿದೆಯಲ್ಲ ನೀನು. ನಿಂಗೆ ಎಷ್ಟೆಲ್ಲ ಹೇಳೋದು ಅಕ್ಕಪಕ್ಕದ ಮನೇಲಿ ಕುತ್ಕೊಂಡು ಮಾತಾಡಬೇಡ ಅಂತ. ಇನ್ನೊಂದ್ಸಲ ಏನಾದ್ರು ಮಾತಾಡಿದ್ರೆ ಮುಖ ಮುಸುಡಿ ನೋಡಲ್ಲ, ಅಲ್ಲೇ ಬಾರ್ಸಾಕ್ಬಿಡ್ತೀನಿ ನಿನಗೆ. ಏನು ಮನೆ ಒಳಗಡೆ ಬುದ್ಧಿವಾದ ಹೇಳಿದ್ರೆ ಗುಟ್ಕ ಸಾಯ್ತಿದ್ರಂತೆ ಹಂಗೆ ಆಡ್ತಾ ಕೂತವಳ ಇಲ್ಲಿ. ಏನು ನಿಂದು ಇಲ್ಲಿ ಮನೇಲಿ ಹೇಳಿದ್ದೀನಿ ಬುದ್ಧಿವಾದವ? ಇನ್ನು ಆಚೆ ಗೀಚೆಲಿ ಹೋಗಿರೋದು ಏನು ನೀನು ಒಪ್ಪಿಸ್ತಿದ್ದಂತಲ್ಲ? ಏನು ಒಪ್ಪಿಸ್ತಿದ್ದೆ ನೀನು? ಕಂಡವ್ರ ಮನೆ ವಿಚಾರ ಎಲ್ಲ ನೀವೇ ಏನು ಅಂತ ನಮ್ಮನೆ ವಿಚಾರನ ಕಂಡವ್ರ ಮನೇಲಿ ಒಪ್ಪಿಸೋದು ಅಂದರೆ ಏನು ಅರ್ಥ ಗಿರ್ಜಾ? ಏನು ಅನ್ಕೊಂಡಿದ್ದೀನಿ ನೀನು? ನಿನ್ನ ಕಷ್ಟ ಸುಖಕ್ಕೆ ಆಗೋಳೆ ನೀನು ಸೊಸೆ. ಅರ್ಥ ಮಾಡ್ಕೋ. ಕಂಡವ್ರ ಮನೇಲಿ ಬರಲ್ಲ, ನಿನ್ನ ಜಲಸಳಿ ಬಂದು ಕೂತ್ಕೊಂಡ್ರೆ ಬರೋಳೆ ಮನೆ ಸೊಸೆ. ಸುಮ್ಮನೆ ನೀನು ಅವ್ರ ಜೊತೆಗೆ ದ್ವೇಷ ಕಟ್ಕೋಬೇಡ. ಸುಮ್ಮನೆ ಹೇಳೋದು ಕೇಳು ನೀನು. ಸುಮ್ಮನೆ ಕೋಪ ಹತ್ತಿಸ್ಬೇಡ ನೀನು ಪದೇ ಪದೇ. ಎಷ್ಟು ಬುದ್ಧಿವಾದ ಹೇಳೋದು? ಏನು ಎಳೆ ಮಗುವ ನೀನು? ಸಂಡೆ ಗಂಟ ಬುದ್ಧಿವಾದ ಹೇಳ್ತಾ ಕೂತ್ಕೊಳ್ಳೋಕ್ಕೆ ಮಾನ ಮರ್ಯಾದೆ ಇಲ್ದಿದ್ದೊಳಗೆ ಆಡ್ತಿದ್ದಿಲ್ಲ ನೀನು. ನನಗೇನು ಅತ್ತೆ ಕಾಳಜಿ ಒಪ್ಪಿಸ್ತೀನಿ, ಏನೋ ಮಾಡಲಿ ಬೇಕಾಗಿಲ್ಲ. ಇಲ್ಲಾಂದರೆ ನನಗೇನೋ ಪಾಲ್ ಕೊಟ್ಟು ಕಳಿಸ್ತದ. ಆ ಹುಡುಗಿಗೆ ನಾನೇ ಬರ ಬಂದಿಲ್ಲ ನಿನ್ನ ಕೈಲಿ ಬೈಸ್ಕೊಂಡು ಆಡ್ಸ್ಕೊಂಡು ಒಂದೇ ಮನೇಲಿ ಇರಬೇಕು ಅಂತ ಹೇಳ್ತೀನಿ. ನೀನೀಗ ಆಡ್ತಾಯಿದ್ರೆ ನನಗೆ ಇಷ್ಟ ಇಲ್ಲ, ಪಾಲ್ ಕೊಟ್ಬಿಡ್ತೀನಿ ನಾನು. ಏನಾರು ಮಾಡ್ಕೊ, ಏನಾರು ಮಟ್ಟು ನಿನ್ನ ಮಗನಿಗೆ ಪಾಲ್ ಕೊಟ್ಟು ಕಳಿಸ್ತೀನಿ. ಏನಾರು ಮಾಡ್ಕೊ. ಇದ್ರೆ ತಾನೇ ಜಗಳ. ಅಲ್ಲ ನಿಮ್ಗೇನು ಬುದ್ಧಿ ಇದ್ದದ? ಅವ್ರೇನಾದ್ರು ಪಾಲ್ ಕೇಳಿದಾರ ಹೋಯ್ತೀವಿ ಅಂತವ? ನೀವೇ ಅವ್ರು ಸುಮ್ಮ ಪಾಲ್ಗೆ ಅವ್ರು ಇದ್ರು ಪಾಲ್ ಕೊಡ್ತೀನಿ ಅಂತ ಹಿಂಗೆ ಆಡ್ತಾ ಕೂತಿದ್ದೀರಲ್ಲ. ಏನು ತಲೆಗಿಲ್ಲ ಕೆಟ್ಟೋಗಿದ್ದದ ನಿಮಗೆ? ಅದೇ ಕಂಗೆ ಆಡ್ತಿದ್ದೀರಿ ಪಾಲ್ ಕೊಡ್ತೀನಿ ಅಂತವ? ಇದೊಳಗೆ ಚೆನ್ನಾಗಿರೋದಕ್ಕಂತ ತಗೊಳ್ಳಿ. ಏನಾದ್ರು
ಪಾಲ್ ಕೇಳಿದಾರ ಅವರು ಸುಮ್ಮನೆ ಮಾಡೋ ಕೆಲಸ ಇದ್ರೆ ಮಾಡಿ ಹೋಗಿ ನೀವು ತಲೆ ಕೆಟ್ಟವ್ರಂಗೆ ಆಡ್ಬೇಡಿ ನೀವು ಸಂಜೆ ಗಂಟ ಪಾಲು ಪಾಲು ಓದ್ಕೊಂಡು ಏನ್ ಪಾಲ್ ಕೊಟ್ಟಿರಿ ಅದೇ ಕೊಟ್ಟಿರಿ ಪಾಲ ಇನ್ಯಾರಿಗೆ ಅದು ಅವ್ರಿಗೆ ತಾನೇ ಆಮೇಲೆ ತಗೋತಾರಂತೆ ಏನು ಮನೆಯಿಂದ ಬೇರೆ ಕಳ್ಸೋಕೇನೋ ಅದೇ ಕಂಗಾಡ್ತಿದ್ದೀರಿ ನಮ್ಮ ಮಗನ ನಿಮ್ದೇಗಿರೋದು ಇಷ್ಟ ಇಲ್ವಾ ನಿಮ್ಗೆ ಅವ್ರು ಮಾತು ಕೇಳ್ಕಾಗ ಕುಡಿಬೇಕಾ ಅವನು ಬಾಯಿ ಸಾಕು ಏನ್ ನೀನು ಅತಿ ಐತಲ್ಲ ನಿಂದು ಏನ್ ನಿನ್ ಕತೆ ಹಂಗಿದ್ರೆ ನಿನಗ ಬದಲಾಗೋದಿಲ್ಲ ಪಾಲ್ ಕೊಡೋಲ್ಲ ಕೊಡ್ಸ್ಬಿಡೋಣ ನಾನು ಒಂದು ಮಾತು ಪಾಲ್ ಕೊಡ್ತೀನಿ ಅಂದ್ರೆ ಸ್ವಲ್ಪ ಆರಾಮಾಗಿ ತಾಕತ್ತಾನೆ ಪಾಲ್ ಹಂಚ್ಬಿಡ್ತೀನಿ ಅವನು ಪಾಲು ಈಗ ಹಂಚನಿಲ್ಲ ಅಂದ್ರೂ ಅವ್ನ ಪಾಲ್ ಹೆಡ್ತಿ ಜೊತೆ ಬೇರೆ ಮನೇಲಿ ಇರಲಿ ಬೇಕಾಗಿಲ್ಲ ನೀನಿದ್ದಿ ನೀನು ಮಾಡಾಕು ಹೊಲ ಕೆಲಸಕ್ಕೆ ಏನು ಆಳ್ಗಿಲ್ ಅಡುಗೆ ಮಾಡಬೇಕು ಮಾಡು ಆ ಹುಡುಗಿ ಬೇರೆ ಮನೇಲಿ ಇರಲಿ ಬೇಕಾಗಿಲ್ಲ ನಾನು ನೋಡ್ತಾ ಇವ್ನಿ ನಿನ್ನ ಮಗಳಿಗೆ ಹಿಂಗೆ ಆಗ್ಬಿಟ್ಟಿದ್ರೆ ಏನು ಮಾಡುವೆ ನೀನು ಓಹ್ ಕುಳ್ಳನ್ನ ಬಿಟ್ಕೊಡ್ತಿದ್ದ ನೀನು ಬಿಡ್ತಿದ್ದ ಹೇಳೋವನ್ನ ಹಂಗೆ ರಕ್ತ ಕುಡಿದು ಬಿಡುವೆ ಏನೋ ಕುಳ್ಳ ಏನೋ ಮಾತು ಕೇಳ್ಕೊ ಹೋಗಂಟ ಸುಮ್ಮನೆ ಬಿಟ್ಟಿದ್ದಿ ಇಲ್ಲಾಂದ್ರೆ ಚೆನ್ನಾಗಿ ರಕ್ತ ಇರಾಕ್ಬಿಡುವೆ ನೀನು ನಿನ್ನ ಮಕ್ಳಿಗೊಂದೇ ಕಂಡವ್ರ ಮನೆ ಮಕ್ಳಿಗೊಂದೇ ಏನು ನೀನು ಬದಲಾದಿಯೋ ಬದಲಾಯ್ಕಿಲ್ವೋ ಅಷ್ಟು ಹೇಳು ಅವೆರಡೇ ನನಗೆ ಬೇಕಾಗಿರೋದು ಜಾಸ್ತಿ ಮಾತುಬೇಡ ನನಗೆ ನಿನ್ನ ಜೊತೆಗೆ ದಿನ ಜಗಳ ನಿಂತ್ಕೊಂಡು ಆಡಕ್ಕೆ ಐಕಿಲ್ಲ ಅತ್ತೆ ಸೊಸೆರ ಮನೆ ಇದ್ದಾಗ ಐಕಿಲ್ಲ ನನಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅದು ಬಿಟ್ಬಿಟ್ಟು ನೀನೇ ಜಗಳ ತಗ ಕೂತ್ಕೊಂಡ್ರೆ ಅತ್ತೆ ಆಗ್ಬಿಟ್ಟು ಮುಂದಕ್ಕೆ ಸೊಸೆರು ಇನ್ನೇಂಗಿರ್ತಾರು ಅರ್ಥ ಕುಲ ಇಲ್ದಾನೆ ಮಾತಾಡ್ತಿದ್ದಿ ನಾನೇನು ಬೇಡ ಅನ್ನಕ್ಕಿಲ್ಲ ಹೇಳ್ಬೇಡ್ದು ಅತ್ತೆ ಅದವಳು ಅಂತ ಅನ್ನಕ್ಕಿಲ್ಲ ನಾನು ನೀನು ಮಾಡ್ತಿರೋ ವಿಚಾರ ಏನು ನೀನು ಮಾಡ್ತಿರೋದೇನು ಸುಮ್ಮನೆ ಜಗಳ ಸುಮ್ಮನೆ ಕಲ ಮನೆ ವಿಚಾರನೆಲ್ಲ ಆಚೆ ತಗೊಂಡು ಉದ್ರೋದು ಆಚೆಯವ್ರನ್ನೆಲ್ಲ ಮನೆಗೆ ಸೇರಿಸ್ಕೊಳ್ಳೋದು ಏನು ಬುದ್ಧಿ ನಿಂದು ದುರ್ಬುದ್ಧಿ ಮೊದಲು ಹಿಂಗೆ ಇತ್ತಿಲ್ಲ ಕಂಗಿರ್ತೆ ನೀನು ದಾರಿ ಬದಲಾಗ್ಬಿಟ್ಟಿದ್ದಿ ಈಗ ನೀನು ಮೊದಲು ಸಭಾಸಗಳು ಬಿಡು ನೀನು ಅಕ್ಕಪಕ್ಕದವ್ರದ ಮನೆ ಮುರಿದಾಕ್ಬಿಡ್ತಾರೆ ಹೆಂಗಸರುಗಳು ಸಭಾಸ ಮಾಡಿದ್ರೆ ನೀನು ನಿನಗೆ ಒಂದು ಕೆಲಸ ಕಡಿಮೆ ಆಗಿರಬೇಕು ಎಲ್ಲನ ಹುಡುಗಿ ಮಾಡ್ಕೊ ಹೋಯ್ತಾದಲ್ಲ ನನಗೇನು ಅವ್ರ ಮಾತು ಕೇಳ್ಕೊ ಕೂತ್ಕೋ ಬೀದಿಗೆ ಬಿಡೋಳು ನೀನು ಕಂಡವ್ರ ಮನೆಯವರೆಲ್ಲ ಯೋಚನೆ ಮಾಡು ನೀನು ಹಿಂಗೆ ಆಡಿದ್ರೆ ನನಗೆ ದಿನ ನನಗೆ ಬುದ್ಧಿವಾದ ಹೇಳೋಕ್ಕಾಗಿಲ್ಲ ಪಾಲು ಕೊಟ್ಬಿಡ್ತೀನಿ ತಿಳ್ಕೊಳ್ಳೋದು ಬಿಡೋದು ನಿನ್ನ ಜವಾಬ್ದಾರಿ ನಿನ್ನ ನೆಟ್ಗಿರ್ಬೇಕು ನಿನ್ನ ಮನೆ ಚೆನ್ನಾಗಿರ್ಬೇಕು ಅಂದರೆ ಚೆನ್ನಾಗಿರು ಇಲ್ವಾ ನಾನು ಹಾಳಾಗಬೇಕು ಕೊನೆಗೆ ನಾನು ಬಂದು ಬೀದಿಗೆ ಬಿಡಬೇಕು ಅಂದರೆ ಅವ್ರನ್ನ ಮಾತು ಕೇಳ್ಕೊ ಕೂತ್ಕೋ ಅವ್ರಿಗೇನು ನಿನಗೆ ಕೆಟ್ಟ ಬುದ್ಧಿ ಹೇಳ್ಕೊಟ್ಬಿಟ್ಟು ಅವ್ರ ಮನೇಲಿ ಅವ್ರು ಚೆನ್ನಾಗೇ ಇರ್ತಾರೆ ನಿನಗೆ ಯಾಕೆ ಅರ್ಥ ಆಯ್ತಲ್ಲ ಇಷ್ಟೆಲ್ಲ ಹೇಳಿದ್ರು ತಲೆಗೆ ಏನು ತುಂಬ್ಕೊಂಡಿದ್ದು ನಿನಗೆ ಇಷ್ಟು ಒಳ್ಳೆ ಬುದ್ಧಿ ಹೇಳ್ಕೊಟ್ರು ನಿನ್ನ ಕಲಿಯೋಕ್ಕಿಲ್ಲ ಅಂತಿದೆಯಲ್ಲ ಇನ್ನೊಂದ್ಸರಿ ಬಾರ್ಸಾಕ್ಬಿಡ್ತೀನಿ ಯಾವುದೇ ಯೋಚನೆ ಮಾಡಿ ನೋಡು ಏನು ಎತ್ತ ಅಂತ ಸುಮ್ಮನೆ ನಾನು ತಲೆ ತಿನ್ಬೇಡ ಥೂ ಮನೇಲಿ ನೆಮ್ಮದಿನೇ ಇಲ್ಲ ಮೊದಲು ಥರ ಕಷ್ಟ ಆದರೆ ಮಗನ ಮದುವೆ ಆಗಿಲ್ಲ ಅಂತ ಯೋಚನೆ ಮಾಡಿ ಸಾಕಾಗಿತ್ತು ಈಗ ಒಳ್ಳೆ ಹುಡುಗಿ ಸಿಕ್ಕಿದ್ರು ಮನೇಲಿ ನೆಮ್ಮದಿ ಇಲ್ಲ ಯಾವಾಗಲೂ ಜಗಳ ಥೂ ಏನು ನಿಂದು ನಿನ್ನ ಮಗ ಅವನಂತೂ ನಿನ್ನ ಮಾತೆ ಕೇಳ್ಕೊ ಕೂತವ್ ಸ್ವಲ್ಪ ದಿನ ಇದ್ರೆ ಎಡ್ತಿನ ಬಿಟ್ಬಿಡ್ತಾನೆ ಅವನಂತೂ ಅಂತ ಕಷ್ಟಕ್ಕೆ ಏನಕ್ಕೆ ಇಷ್ಟು ಕಷ್ಟಪಟ್ಟು ಮದುವೆ ಮಾಡಬೇಕಾಗಿತ್ತು ಹೆಣ್ಣು ನೋಡ್ಬಿಟ್ಟು ಅಲ್ಲ ನೀವು ಹೇಳಕತ್ತೆ ಏನು ಹೇಳ್ತಿ ಬಿಟ್ಬೇಡ ಊರು ಬಿಟ್ಬಿಡು ಅಂತ ಹೇಳ್ತಾ ಇದ್ದೀರಿ ಅಲ್ವಾ ಸರಿ ಕಟ್ ತಕೊಳ್ಳಿ ಯಾವ್ರ ಜೊತೆ ಚೆನ್ನಾಗಿರ್ಲಿ ನನ್ನೇ ಬಿಟ್ಬಿಟ್ಟಿರ್ಲಿ ಅಂತ ಅಂತಿದ್ದೀರಿ ನೀವು ಓಹೋ ನೀವು ಸರಿ ಅದವ್ರೆ ಕಣ್ ತಕೊಳ್ಳಿ ಎಲ್ಲವ ಎಲ್ಲ ಅಪ್ಪ ಹೌದಿರುವೆ ಮಕ್ಕಳು ನನ್ನ ಜೊತೆಗಿರ್ಬೇಕು ಅಂತ ಆಸೆ ಪಟ್ರೆ ನೀವೇನಪ್ಪ ಹೋಗಿ ನಾವು ಬೇರೆ ಇರೋದ ಹಂಗೆ ಹಿಂಗೆ ಅಂತ ಆಸೆ ಪಡ್ತಾ ಇದ್ದೀರಿ ಸರಿ ಕಣ್ ತಕೊಳ್ಳಿ ಸರಿ ನನಗೆ ಬೊಯ್ಯೋದೇ ಅಲ್ವಾ ನಿಮಗೆ ಸಂಡೆ ಗಂಟೆ ಇರೋದು ಯಾವಾಗ ನೋಡ್ರು ನನಗೆ ಬೊಯ್ತಿರ್ತಿದ್ದೀರಿ ಬಿಟ್ಟಿ ಕತೆ ಬಿದ್ದವಳೆ ಯಾರು ಏನೇ ಮಾಡಿದ್ರು ನಂದೇ ತಪ್ಪಿರ್ತದೆ ಏನೇ ಮಾಡಿದ್ರು ನಂದೇ ತಪ್ಪಿರ್ತದೆ ವಾದ ಮಾಡಬೇಡ ನೀನು ಏನು ಎರಡು ನಿರ್ಧಾರ ಬಾ ಇಲ್ಲ ನೀನು ಉದ್ಧಾರ ಸರಿ ಆಯ್ತೀಯೋ ಇಲ್ಲ ಪಾಲ್ ಕೊಟ್ಟು ಕಳ್ಸೋದು ಅಷ್ಟೇ ಅವ್ರು ಬೇರೆ ಮನೆ ಮಾಡಿರ್ಸೋದು ಇಲ್ಲ ನೀರು ಬದಲಾಯ್ತೀಯೋ ಎರಡೇ ಇರೋದು ದಾರಿ ಆಯ್ಕೆ ಮಾಡ್ಕೊಳ್ಳೋದು ನಿನ್ನ ಜವಾಬ್ದಾರಿ ಇನ್ನೊಂದು ತಿಂಗಳು ಟೈಮ್ ಕೊಟ್ಟಿರ್ತೀನಿ ನೋಡು ನಿನಗೆ ಹೆಂಗೆ ಬೇಕೋ ಹಂಗಿರು ನೀನು ಹೆಂಗೆ ನಡ್ಕೊಂಡ್ರೂ ಅದು ನಿನ್ನ ಒಳ್ಳೇದಕ್ಕೆ ನಾನು ಹೇಳ್ತಾ ಇಲ್ವಾ ನೀನು ಹೆಂಗೆ ನಡ್ಕೊಂಡ್ರು ಅದು ನಿನ್ನ ಒಳ್ಳೇದಕ್ಕೆ ನೋಡು ಏನು ಬೇಕು ಅದು ಮಾಡು ನನಗೆ ಗೊತ್ತಿಲ್ಲ ಆಮೇಲೆ ನನ್ನ ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತ ಇಷ್ಟು ದೂರ ಮಾಡೋಕ್ಕಾಗಿಲ್ಲ ಎಲ್ಲಕ್ಕೂ ನೀನೇ ಕಾರಣ ಆಗಿರ್ತೀರಿ ಹುಷಾರು ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಕ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ